ಕುಮಾರಸ್ವಾಮಿ ಮಾಡೋನೆ, ವಿಜಯೇಂದ್ರ ಮಾಡೋನೆ, ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತ ಹೇಳ್ತಾರಲ್ಲ, ನಿನಗೆ ತಾಕತ್ತಿಲ್ವಾ? ಗಂಡಸ್ತರ ಇಲ್ವಾ ನಿನಗೆ? ಗಂಡಸ್ತರ ಇದ್ರೆ ಅವತ್ತಿಂದ ಏನು ಕಳ್ಳಪಾಯ ತಿಂತ ಇದೆಯಾ? ತಾಕತ್ತಿದ್ರೆ ಎಲ್ಲ ಇದು ಮಾಡಿ ತೆಗಿಬೇಕಾಯ್ತು ಇವ್ರದ್ದು. ತೆಗಿದಲ್ಲೇ ಕೂತ್ಕೊಂಡು ನೀನು ಸಮಾವೇಶ ಮಾಡಿ ಸಮರ್ಸ್ಕೊಳಕ್ಕೆ ನೋಡ್ತಿದ್ಯಾ? ನಿನ್ನ ಯೋಗ್ಯತೆಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಿನ್ನ ಮೇಲೆ ಎಲ್ಲ ಬಂದದೆ, ನೀನು ಇಳಿಲೇಬೇಕು. 12ನೇ ತಾರೀಕು ಆದ್ಮೇಲೆ ನೀನೇ ಇಳಿತೀಯಾ, ಇಳಿತೀಯಾ? ಅದೇ 12ನೇ ತಾರೀಕು ಅಂತ ನೋಡಿ, 12ನೇ ತಾರೀಕು ತಗ ವೆಯ್ಟ್ ಮಾಡಿ. 12ನೇ ತಾರೀಕು ಅದು ಹೇಳಕ್ಕಿಲ್ಲ, ಹೆಂಗೆ ಅಂತ ಹೇಳ್ತಾರೆ ನೋಡಿ. ಕುಮಾರಸ್ವಾಮಿ ಮೇಲೆ ಚಾಲೆಂಜ್ ಮಾಡಿದ್ಯಾ? ನೀನ್ ತಾಕತ್ತಿದ್ರೆ ಕುಮಾರಸ್ವಾಮಿ ಮೇಲೆ ನೋಡು. ಶಿವಕುಮಾರ್, DK ಶಿವಕುಮಾರ್ಗೆ ಹೇಳ್ತೀವಿ, ನೀನ್ ತಾಕತ್ತಿದ್ರೆ DK ಶಿವಕುಮಾರ್ ಕುಮಾರಸ್ವಾಮಿ ಮೇಲೆ ಕೆಣಕಿದ್ಯಾ, ನಿನ್ ಕೈ ಎಲ್ಲ ಬಿಚ್ಚಿಡ್ತಾರೆ ಒಂದೊಂದೇ. ಅವಾಗ ನೋಡು ನೀನು, ಅವಾಗ ನಿಂದೇನು ಅನ್ನೋದು ಗೊತ್ತಾಯ್ತದೆ. ಅವಾಗ ನೀನ್ ಹೆಂಗ್ ಹೋಯ್ತೀಯ, ಬಂಡೆ ಅನ್ನೋದು ಹೆಂಗೆ ಅನ್ನೋದು ಗೊತ್ತಾಯ್ತದೆ. ಬಂಡೆ ಪುಡಿ ಆಗುತ್ತೆ, ಗ್ಯಾರಂಟಿ ಪುಡಿ ಆಯ್ತದೆ, ಡೆಫಿನೆಟ್ಲಿ ಪುಡಿ ಆಯ್ತದೆ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಕೆಣಕಿದ ಮೇಲೆ ಯಾವುದೇ ಕಾರಣಕ್ಕೂ ಅವಯ್ಯ ಬಿಡ ಮನುಷ್ಯ ಅಲ್ಲ ಅವನು. ಇವನು ಕೆಣಕ್ ಬಿಟ್ಟಿದ್ದಾರೆ, ಇನ್ನು ನೋಡ್ಕೊಳ್ಳಿ ಮುಂದಕ್ಕೆ ಏನಾಯ್ತದೆ ಅಂತ ಹೇಳಿ. ಓಕೆ, ಈಗ ಪಾದಯಾತ್ರೆ ಮೈಸೂರಿಗೆ ರೀಚ್ ಆಗೋಷ್ಟ್ರೊಳಗಡೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಮ ಯಡಿಯೂರಪ್ಪನವ್ರು ಹೇಳಿದ್ರು. ಆದರೆ ನಿನ್ನೆ ಬಂದು ನೋಡಿದ್ರೆ ಸೊ ನಾನು 10 ವರ್ಷ ಆದ್ರೂ ಕೂಡ ಕಾಂಗ್ರೆಸ್ ಯಾರು ಮುಟ್ಟಕ್ಕೆ ಸರ್, ಅವನಂತ ಬಂಡ್ ನನ್ನ ಮಗ ಯಾವನೂ ಇಲ್ಲ. ಅವ್ನು ಕೊಡೋದಿಲ್ಲ ಅಷ್ಟರ ಬಗ್ಗೆ. ಕೊಡಂಗ್ ಮಾಡ್ತಾರೆ, ಕೊಡ್ತಾನೆ. ಇವನ್ 1000 ಹೇಳ್ಬೋದು, ಎಲ್ಲಾ ತರ ಕಾನೂನು ದೃಷ್ಟಿ ಒಳಗೆ ಅವ್ನು ತಪ್ಪಾಗಿದೆ. ಅವ್ನು ಸಮರ್ಸ್ಕೊಳಕ್ ಆಗಲ್ಲ ಯಾವುದೇ ಕಾರಣಕ್ಕೂ. ನೋಡಿ ಸರ್, 12, 13ನೇ ತಾರೀಕು ನೋಡಿ, ನೋಡಿ ಓಪನ್ ಸೀಕ್ರೆಟ್. ಆಗಸ್ಟ್ 12, 13 ಇವನು ಬಾವುಟ ಆರ್ಸಕ್ ಹೋಗಕ್ಕಾಗಲ್ಲ. ಈಗಲೇ ಹೇಳಿದೀವಿ, ಏನು ಹಿಂಟ್ ಕೊಡ್ತಾ ಇದ್ರೆ ನೋಡಿ, ಬಾವುಟ ಆರ್ಸಕ್ ಹೋಗಕ್ಕಾಗಲ್ಲ ಅವ್ನ ಯೋಗ್ಯತೆಗೆ, ಅದಂತೂ ಹೇಳ್ತಿದೀವಿ. ಅದು ಕುಮಾರಣ್ಣ ಕೆಣಿಕೆ ಅವನ ಏನ್ಮೇಲೆ ಮುಗೀತು ಕತೆ. ಅವನ್ ಏನು ಅನ್ನೋದು ಅವಾಗ ಗೊತ್ತಾಯ್ತದೆ. ಓಕೆ, ನೀವು ಮೈಸೂರಿನಲ್ಲಿ ಎಲ್ಲಿಂದ ಬಂದಿರೋದು? ಎಲ್ಲ ನಾವು ಗೋಕುಲಂ ಬಡಾವಣೆ ಮೈಸೂರು. ಎಷ್ಟು ಜನ ಬಂದಿದ್ದಾರೆ? ಎಲ್ಲ ಬಂದಿದ್ದಾರೆ ಸರ್, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಸರ್. ಒಂದು 8,000 to 10,000 ಜನ ಬಂದಿದ್ದೀವಿ. ವರ್ಣ ಕ್ಷೇತ್ರದವ್ರು ಬಂದವ್ರೆ. ಇದೇ ಮೂಡ ಹಗರಣದ ಫಸ್ಟ್ ಸುದ್ದಿ ಮಾಡಿದವ್ ನಾನೇ. ಕರೆಕ್ಟ್ ಸರ್, ಅದನ್ನೇ ನಾನು ನಿಮ್ಗೆ ಹೇಳೋಣ ಅಂತಿದ್ದೆ. ನೀವೇ ಫಸ್ಟ್ ಎಲ್ಲ ನಮಗೆ ಗೊತ್ತಾಗಂಗ್ ಮಾಡಿದ್ದು, ನೀವೇ ಫಸ್ಟ್ ಆಫ್ ಆಲ್ ಗೊತ್ತಾಗ ಮಾಡಿದ್ದು. ಹೌದು ಸರ್, ಹೌದು. ಅಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಹೇಳೋದು ಶ್ರೀ ಅವರು, ಇದನ್ನ ಸ್ಟಾಪ್ ಮಾಡಿಬಿಡಿ. ಯಾರೇ ಆಗಲಿ ತಪ್ಪಾಗಲಿ, ಅದು BJP ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಯಾರ ಹಗರಣಗಳು ಮಾಡಿದ್ದಾರೆ ಅವ್ರನ್ನ ಯಾರನ್ನು ಬಿಡಬೇಡಿ, ಬಯಲಿಗೆ ತೆಗೀರಿ, ಅವರಿಗೆ ಕಾನೂನು ಕೊಡಬೇಡಿ. ಇವತ್ತು ಇಲ್ಲಿ ನಮ್ಮ ಸಮಾವೇಶ ನಡೀತಾ ಇರೋದು ಸಮಾರೋಪ ಸಮಾವೇಶ ಮೈಸೂರು ಚಲೋ ಅನ್ನೋ ಒಂದು ಅಭಿಯಾನದಿಂದ. ಇದು ಏನಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಒಬ್ಬ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ತಮ್ಮ NTSಲ್ಲಿ ಬೋಗಸ್ ಸೈಟ್ ಮಾಡಿಕೊಂಡು ಎಲ್ಲ ತಿಂದಿರೋಂಥ ವಿಚಾರನೇ ಇದು. ಸುಮಾರು ಒಂದು 14 ಸೈಟು ಈಗ ಬೋಗಸ್ ಮಾಡಿಕೊಂಡು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಆ ಉನ್ನತ ಸ್ಥಾನದಲ್ಲಿರೋವನೇ ಈ ಥರ ಒಂದು ಏನು ದಾಖಲೆಗಳು ತೋರಿಸ್ತಾ ಇದ್ದಿಲ್ಲ, ದಾಖಲೆಗಳು ಇದೆಯಲ್ಲ ಎಲ್ಲ. ಸೈಟು ಯಾವಾಗಲೂ ಸೈಟ್ ಹಂಚಿಕೆ ಆಗಿರುವಂಥ ಸೈಟ್ನ ಡಿನೋಟಿಫಿಕೇಶನ್ ಮಾಡಿಕೊಂಡು ಮತ್ತೆ ಇವರು ಪರಿಹಾರ ತಗೊಳ್ಳುವಂಥದ್ದು ಎಲ್ಲ ದಾಖಲೆ ಕೊಡ್ತಾ ಇದ್ದಾರಲ್ಲ. ಈಗ ನೀವು ಮಾಡಿಲ್ಲ ಅಂದಮೇಲೆ ನೀವು ಭಯ ಯಾಕೆ? CBI ಕೊಡೋಕೆ ಏನು ನಿಮಗೆ ತೊಂದರೆ? ಯಾಕೆ ಕೊಡೋಕ್ಕಾಗಲ್ಲ? ಯಾಕೆ ಕೊಡಬಾರ್ದು? ಇದೇ ನಮ್ಮ ಕ್ವಶನ್. ಈಗ ಉನ್ನತ ಸ್ಥಾನದಲ್ಲಿ ಕೂತಿರೋಂಥ ಆ ಮನುಷ್ಯರೇ ಕಳ್ಳ ವ್ಯವಹಾರ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮಿಕ್ದವ್ರಲ್ಲ ಏನು? ಅವ್ರ ಜೊತೆಲಿ ಇರೋಂಥವ್ರದೆಲ್ಲ ಏನು? ಅವ್ರನ್ನೆಲ್ಲ ಹೆಂಗೆ ನಂಬೋದು ನಾವು? ಅದಕ್ಕೆ ಇಂಥ ಒಂದು ಭ್ರಷ್ಟ ಸರ್ಕಾರನ ಆಯಿತು. ಆಮೇಲೆ ಜೊತೆಗೆ ಐದ ದುಡ್ಡನ್ನು ಅದನ್ನು ಹೊಡೆದಾಕ್ಬಿಟ್ಟಿದ್ದಾರೆ. ವಾಲ್ಮೀಕಿದು ಅದು ಗೊತ್ತು. ಅವರೇ ರಾಜಾರೋಷಕ್ಕೆ ಒಪ್ಕೋತಾರೆ. 83 ಲಕ್ಷ ಮಾತ್ರ ಹೊಡೆದಿರೋದು ಅಂದ್ಬಿಟ್ಟು 87 ಕೋಟಿನ 83 ಕೋಟಿ ಅಷ್ಟು ಹಂಗೆ ಒಪ್ಕೊತಾರೆ ಅವರು. ಸೊ ಇದರಲ್ಲಿ ಹೆಂಗೆ ಅಂತಂದ್ರೆ ಈಗ ಬೇಲಿನೇ ಎದ್ದು ಹೊಲ ಒಯ್ತಾ ಕೂತಿದೆ. ಈಗ ನಿನ್ನೆ ಅಷ್ಟೇ ಕಾರ್ಯಕ್ರಮ ನೋಡಿದ್ರೆ ಇದೇ ಜಾಗದಲ್ಲಿ ಆಯಿತು, ಜನಾಂದೋಲನ ಕಾರ್ಯಕ್ರಮದಲ್ಲಿ. ಆದರೆ ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಇತಿಹಾಸದಲ್ಲಿ ನೋಡೋದು ಮೊದಲನೇ ಇದು ಕೇಸು ಏನಂತಂದ್ರೆ, ನಾನು ಕಳ್ತನ ಮಾಡಿಬಿಟ್ಟು ಮಾಡಿಲ್ಲ ಅಂತ ಸಮರ್ಥಿಸ್ಕೊಳ್ತಾ ಇರುವಂಥ ಭ್ರಷ್ಟ, ಆಮೇಲೆ ಇದೊಂಥರ ಬಂಡುತನ ಇರುವಂಥ ಒಂದು ಇದು ಪಕ್ಷ ಅಂತಂದ್ರೆ ಈ ಕಾಂಗ್ರೆಸ್ ಪಕ್ಷ. ದಯವಿಟ್ಟು ಜನರು ಇನ್ಮೇಲಾದ್ರೂ ಬುದ್ಧಿ ಕಲೀಲಿ. ಬರೀ ಇದೆ ಮೋಸದೆ, ಬರೀ ಮೋಸ. ಬೆಂಗಳೂರಿಂದ ಮೈಸೂರು ಕೂಡ ಪಾದಯಾತ್ರೆ ಬಂದು ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇರುವಂಥದ್ದು. ನಿನ್ನೆ ಜನಾಂದೋಲನ ಕಾಂಗ್ರೆಸ್ ಮಾಡ್ತಾರೆ, ಇವತ್ತು ಮೈಸೂರು ಚಲೋ ಕಾರ್ಯಕ್ರಮ ಮಾಡ್ತಿದ್ದಾರೆ BJP ಮತ್ತು JDSನವರು.
ಸಿದ್ದರಾಮಯ್ಯನವರೇ ನೆಕ್ಸ್ಟ್ ನೀವು ರಾಜೀನಾಮೆನೆ ಅನ್ನುವಂಥದ್ದು ಕಾನ್ಫಿಡೆಂಟ್ ಆಗಿ ಒಂದಷ್ಟು ಜನ ಹೇಳ್ತಿರುವಂಥದ್ದು. ಆದರೆ ಹಗರಣಗಳು ಏನಾದರೂ ಆಗಲಿ ಇವತ್ತು ಎಷ್ಟು ಕುಖ್ಯಾತಿ ಗಳಿಸಿದೆ ಮೂಡ ಹಗರಣ ಅಂತಂದರೆ ನೆಕ್ಸ್ಟ್ ಕಾರ್ಪೊರೇಷನ್ ಕೂಡ ಅದೇ ಮಟ್ಟಿಗೆ ಕುಖ್ಯಾತಿನ ಗಳಿಸುವಂಥ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಸೊ ಅಲ್ವಾ. ಆ ನಿಟ್ಟಿನಲ್ಲಿ ಈಗಲೇ ಎಲ್ಲ ಎಚ್ಚೆತ್ಕೊಳ್ಳಿ. ಹಾಗೆ 3 ಪಕ್ಷದ ಕಳ್ಳರು ಕೂಡ ಇಲ್ಲೇ ಇದ್ದಾರೆ, ಬಟ್ ಒಳ್ಳೆಯವರು ಕೂಡ ಇದ್ದಾರೆ. ಏನೆಸ್ ನಾವು ಒಳ್ಳೆಯವರಿಗೆ ಖಂಡಿತ ಸಪೋರ್ಟ್ ಮಾಡೋಣ. ಇದೇ ಮೂಡ ವಿಷಯದಲ್ಲೂ ಕೂಡ 1 ವರ್ಷದ ಹಿಂದೆ ಮೂಡ ಕಮಿಷನರ್ ಕಳ್ಳ ಅಂತ ಸುದ್ದಿ ಮಾಡಿದವನು ನಾನೇನೆ. ಸೊ ಇವಾಗ ಅದು ಈ ಮಟ್ಟಕ್ಕೆ ಬೆಳೆದಾಗ ನಿಂತಿದೆ. ಎನಿವೇಸ್ ಎಲ್ಲರೂ ಕೂಡ ಒಳ್ಳೇದಾಗಲಿ, ಒಳ್ಳೆ ಸರ್ಕಾರನ ಆರಿಸಿ ಸರ್. ಇದು ರೈಟ್ ನ್ಯೂಸ್.